ಗ್ರಹಣದ ಸಂದರ್ಭದಲ್ಲಿ ಎಂತೆಂತ ಮೂಢನಂಬಿಕೆಗಳನ್ನ ಜನ ಫಾಲೋ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರಿಗೆ ಜಾಗೃತಿ ಇಲ್ಲ ಅನ್ನೋದಕ್ಕೆ ಸಾಕ್ಷ್ಯನ ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಕಲಚೇತನ ಮಕ್ಕಳನ್ನ ಪೋಷಕರು ಕೂತಿಟ್ಬಿಟ್ಟಿದ್ದಾರೆ. ಈ ಗ್ರಹಣದ ಸಂದರ್ಭದಲ್ಲಿ ತಿಪ್ಪೇಗುಂಡಿಯಲ್ಲಿ ಕುತ್ತಿಗೆ ತನಕ ಪೋಷಕರು ಮಕ್ಕಳನ್ನ ಕೂತಿಟ್ಟಿದ್ದಾರೆ. ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನ್ಪುರ ಗ್ರಾಮದಲ್ಲಿ ಈ ರೀತಿ ಒಂದು ಘಟನೆ ಆಗಿರೋದು ಎಂತಹ ಮೂಢನಂಬಿಕೆ ನೋಡಿ. ಕಲಬುರಗಿ ತಾಲೂಕಲ್ಲಿ ಆಗಿರೋದು ತಾಜ್ ಸುಲ್ತಾನ್ಪುರ ಗ್ರಾಮದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಹೂತಿಟ್ಬಿಟ್ಟಿದ್ದಾರೆ. ಇವರ ನಂಬಿಕೆ ಏನು ಅಂದ್ರೆ ಗ್ರಹಣದ ಸಂದರ್ಭದಲ್ಲಿ ಹೀಗೆ ಮಕ್ಕಳನ್ನ ಹೂತಿಟ್ರೆ ಗುಣಮುಖ ಆಗ್ತಾರೆ ಅಂತ. ಗ್ರಹಣ ಆರಂಭದಿಂದ ಗ್ರಹಣ ಮೋಕ್ಷದವರೆಗೆ ಈ ರೀತಿಯಲ್ಲಿ ಹೂತಿಟ್ಟಿದ್ದಾರೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಕಲಬುರಗಿ ತಾಲೂಕು ತಾಜ್ ಸುಲ್ತಾನ್ಪುರ ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿರೋದು. ಎಂತಹ ಮೂಢನಂಬಿಕೆ ಜನರಲ್ಲಿ ಈಗಲೂ ಇದೆ ಅಂತಂದ್ರೆ, ಈ ಗ್ರಹಣ ಆರಂಭ ಆದಾಗಿನಿಂದ ಮೋಕ್ಷದವರೆಗೆ ಅಂದ್ರೆ ಗ್ರಹಣ ಸ್ಟಾರ್ಟ್ ಆದಾಗಿನಿಂದ ಮುಗಿಯುತ್ತಲ್ಲ ಅಲ್ಲಿ ತನಕ ಈ ರೀತಿ ಮಕ್ಕಳನ್ನ ಹೂತಿಟ್ಬಿಟ್ರೆ ಮಣ್ಣಲ್ಲಿ, ಸೊ ಈ ರೀತಿಯಾಗಿ ಏನು ಆರೋಗ್ಯ ಸಮಸ್ಯೆ ಏನೇನಿದೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನುವಂತ ನಂಬಿಕೆ ಇದೆ. ಸೊ ಅದರಲ್ಲೂ ಕೂಡ ಅವ್ರು ಎಲ್ಲಿ ಹೂತಿಟ್ಟಿದ್ದಾರೆ ಅಂದ್ರೆ ತಿಪ್ಪೇಗುಂಡಿಯಲ್ಲಿ ಪೋಷಕರು ಕುತ್ತಿಗೆ ತನಕ ಮಕ್ಕಳನ್ನ ಹೂತಿಟ್ಟಿದ್ದಾರೆ. ಏನಾಗಿದೆ ಮಕ್ಕಳಿಗೆ ಸಮಸ್ಯೆ ಏನದ ರೀ? ಆ ಮಕ್ಕಳು ಪಾಪ ಅಳ್ತಾ ಇದಾವೆ, ಅವು ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಏನು ಎತ್ತ, ಆದ್ರೆ ಪೋಷಕರು ಬಿಡ್ತಾ ಇಲ್ಲ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಕಲಬುರಗಿ ರಿಪೋರ್ಟರ್ ಶಿವರಾಮ ಸುಂಡಿ. ಎಂತ ಮೂಢನಂಬಿಕೆ ಇದು, ಎಂತ ಅಚಾತುರ್ಯ ನಡೀತಾ ಇದೆ ಅಲ್ಲಿ. ಪೋಷಕರು ಮಕ್ಕಳನ್ನ ಹೂತಿಟ್ಟಿದ್ದಾರೆ, ಅದು ಕೂಡ ತಿಪ್ಪೇಗುಂಡಿಯಲ್ಲಿ. ಏನ್ ಪರಿಣಾಮ ಬೀರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ. ಏನೋ ಒಂದು ನಂಬಿಕೆ ಮೇಲೆ ಈ ರೀತಿ ಹೂತಿಟ್ಟಿದ್ದಾರೆ. ಸುಮಾರು ಎಷ್ಟು ಮಕ್ಕಳನ್ನ ಈ ರೀತಿ ಹೂತಿಟ್ಟಿದ್ದಾರೆ, ಏನ್ ಹೇಳ್ತಾರೆ ಪೋಷಕರು? ಶರ್ಮಿತಾ ಶೆಟ್ಟಿ, ಇಲ್ಲಿ 3 ಮಕ್ಕಳನ್ನ ಹೂತಿಡಲಾಗಿದೆ. ಮಕ್ಕಳು ಅಳ್ತಾ ಇದಾವೆ, ಯಾಕಂದ್ರೆ ಬೆಳಿಗ್ಗೆ ಗ್ರಹಣ ಆರಂಭಗೊಂಡ ಕೂಡಲೇ ಇಲ್ಲಿ ಮಕ್ಕಳನ್ನ ಹೂತಿಡಲಾಗಿದೆ. ನೀವು ನೋಡ್ತಾ ಇರಬಹುದು, ಮಗು ಅಳ್ತಾ ಇದೆ, ರೋದನೆ ಮಾಡ್ತಾ ಇದೆ. ಬೆಳಿಗ್ಗೆ ಇಟ್ಟಾಗಿನಿಂದಲೂ ಸಹ ರೋದನೆ ಮಾಡ್ತಾ ಇದೆ, ಕಿರಿಸ್ತಾ ಇದೆ. ಆದ್ರೆ ಪೋಷಕರು ಮಾತ್ರ ಈಗ ಕಿರಿಚಿದ್ರು ಪರವಾಗಿಲ್ಲ, ಮುಂದೆ ಆ ಮಗು ಗುಣಮುಖವಾಗ್ತದೆ, ಹೀಗಾಗಿ ಗ್ರಹಣ ಮೋಕ್ಷ ಆಗೋವರೆಗೂ ಸಹ ಮಗುನ ಹೊರಗೆ ತೆಗೆಯಲ್ಲ ಅಂತ ಹೇಳ್ತಾ ಇದಾರೆ. ಅವ್ರನ್ನೇ ಮಾತಾಡ್ಸೋಣ. ಏನ್ ಎದ್ರ ಸಲುವಾಗಿ ಇಟ್ಟಿರಮ್ಮ? ಎದ್ರ ಸಲುವಾಗ ಅಂದ್ರ ಕೂಳ್ ಹೊಳರಿ ನಡೆಯಲ್ರಿ, ಬಿದ್ದಲೇ ಬೀಳ್ತಾಳ್ರಿ. ಸಂಡಾಸ ಏಕಿ ಎಷ್ಟ್ ದಿನ ಮಾಡ್ಬೇಕು ತಿರ್ಗಾಡ್ತಿಳಿ ಅಂತ ಇಟ್ಟಿದವ್ರಿ. ಅಳ್ತಾ ಇದಲ್ಲ ಮಗು, ಅಳ್ತಾ ಇದ್ರು ಹಂಗೆ ಇಟ್ಟಿದ್ರಲ್ಲ. ಅಳ್ತಾಳ್ರಿ, ತರ ಸಕಿನ್ ಚಲೋ ಆಗ್ಬೇಕಿಲ್ರಿ ಜೀವಕ್ಕ, ಅದಕ್ಕೆ ಇಟ್ಟಿದವ್ರಿ. ಯಾರು ಹೇಳಿದ್ರಿ ನಿಮ್ಗೆ ಈ ತರ ಇಡ್ಬೇಕಂತ? ಹೇಳ್ಯಾರಿ ಹಿಂದಕ್ಕೆ ಹಿರಿಯರು. ಇದು ಶರ್ಮಿತಾ ಪೋಷಕರ ಅಭಿಪ್ರಾಯವಾಗಿದೆ. ಒಟ್ಟಾರೆ ಇಲ್ಲಿ 3 ಮಕ್ಕಳನ್ನ ಇಲ್ಲಿ ಇಡ್ಲಾಗಿದೆ. 3 ಮಕ್ಕಳು ಸಹ ಅಂದ್ರೆ ಅವರ ಅವಯವಗಳನ್ನ ಯಾವ್ಯಾವ ಅವಯವ ಕೆಲಸ ಮಾಡ್ತಾ ಇಲ್ಲ ಆ ಅವಯವಗಳನ್ನ ಹೂತಿಡ್ಲಾಗಿದೆ. ಅವಯವ ಹೂತಿಟ್ರೆ ಎಲ್ಲವೂ ಗುಣಮುಖವಾಗುತ್ತೆ ಅನ್ನೋದು ಅಭಿಪ್ರಾಯ ಆಗಿದೆ ಒಟ್ಟಾರೆ. ಹೀಗಾಗಿ ಇಲ್ಲಿ ಇನ್ನೊಬ್ಬರನ್ನ ಮಾತಾಡ್ಸೋಣ. ಏನು ಎದ್ರ ಸಲುವಾಗಿ ಹೂತಿಟ್ರಿ? ಸ್ವಲ್ಪ ಕೈ ಎಳಲ್ರಿ, ಕಾಲು ಎಳಿತಾಳ್ರಿ, ಇಟ್ಟಿದ್ದೇವ್ರಿ. ಇದು ಮೊದಲೇ ಸಾರಿ ಹೂತಿಡ? ಫಸ್ಟ್. ಇದು ಪೋಷಕರ ಅಭಿಪ್ರಾಯವಾಗಿದೆ ಶರ್ಮಿತಾ. ಒಟ್ಟಾರೆ 3 ಮಕ್ಕಳನ್ನ ಇಲ್ಲಿ ಹೂತಿಡಲಾಗಿದೆ. ಈ ಹಿಂದೆಯೂ ಸಹ ಕಲಬುರಗಿಯಲ್ಲಿ ಇದೇ ರೀತಿ ಹೂತಿಡಲಾಗಿತ್ತು. ಅದೇ ಘಟನೆ ಮತ್ತೊಮ್ಮೆ ಮರುಕಳಿಸಿದೆ. ಒಂದ್ ರೀತಿಯಲ್ಲಿ ಮೌಢ್ಯಾಚರಣೆ ಅಂತ ಹೇಳ್ಬೋದು ಮತ್ತು ಅಮಾನವೀಯ ಆಚರಣೆ. ಈ ರೀತಿ ಹೂತಿಡೋದಕ್ಕೆ ಯಾರು ಹೇಳಿದ್ದಂತೆ? ಈ ಹಿಂದೆ ಹೂತಿಟ್ಟಿದ್ರು ಅಂತ ಹೇಳ್ತಿದಿರಲ್ಲ, ಅವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅದು ಸಾಲ್ವ್ ಆಗಿದೆಯಂತ, ಯಾತಕ್ಕೋಸ್ಕರ ಈ ತರ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದ್ದಾರೆ? ಶರ್ಮಿತಾ, ಈ ಹಿಂದೆ ಏನು ಕಲಬುರಗಿ ನಗರದಲ್ಲಿ ಈ ರೀತಿಯ ಒಂದು ಹೂತಿಡುವಂತ ತಿಪ್ಪೇಗುಂಡಿಯಲ್ಲಿ ಹೂತಿಡುವಂತ ಕೆಲಸಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಗುಣಮುಖ ಆಗಿದೆ ಅನ್ನೋ ನಂಬಿಕೆ ಅವ್ರದ್ದಾಗಿತ್ತು. ಹೀಗಾಗಿ ಆದ್ರೆ ಜಿಲ್ಲಾಡಳಿತ ಬ್ಯಾನ್ ಮಾಡಿದ ನಂತರ ಕಲಬುರಗಿ ನಗರದಲ್ಲಿ ಇದನ್ನ ನಡೀತಾ ಇಲ್ಲ, ಮರುಕಳಿಸ್ತಾ ಇಲ್ಲ. ಆದ್ರೆ ಇದು ಹೊರವಲಯಕ್ಕೆ ವ್ಯಾಪಿಸಿದೆ ಅಂತ ಹೇಳ್ಬೋದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಗುರೂಜಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಈಗ ಒಂದು ಮೂಢನಂಬಿಕೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಾಗುತ್ತೆ. ಈಗ ನಾವು ಸೈಂಟಿಫಿಕಲಿ ಎಷ್ಟು ಮುಂದುವರೆದಿದ್ದೀವಿ, ಯಾವ್ದಾವ್ದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿದೆ. ಕೆಲವೊಂದಿಷ್ಟು ವಿಧಾನಗಳಿದೆ, ನಾವು ಕೂಡ ಒಪ್ಕೋತೀವಿ. ಆಯುರ್ವೇದಿಕ್ ಆಗಿರ್ಬೋದು, ಬೇರೆ ಬೇರೆ ವಿಧಾನಗಳಲ್ಲಿ ಈ ರೀತಿ ಮಾಡಿದ್ರೆ ಕೆಲವೊಂದಿಷ್ಟು ಚಿಕಿತ್ಸೆ ಅಂತ ಇದೆ. ಬಟ್ ಇದು ಸರಿ ಅನ್ಸುತ್ತಾ ನಿಮ್ಗೆ? ಆಧ್ಯಾತ್ಮಿಕವಾಗಿ ಹೇಳಿ ನನಗೆ. ನೋಡಿ, ಆಧ್ಯಾತ್ಮಿಕ ಹೇಳುವಂಥದ್ದು ಗ್ರಹಣದ ಸ್ಪರ್ಶ ಕಾಲದಲ್ಲಿ ಮಕ್ಕಳನ್ನು ಹೊರಗಡೆ ಬಿಡಬೇಡಿ ಅಂತಾನೆ ಹೇಳುತ್ತೆ. ಗರ್ಭಿಣಿ ಸ್ತ್ರೀಯನ್ನು ಹೊರಗಡೆ ಬಿಡಬೇಡಿ ಅಂತಾನೆ ಹೇಳುತ್ತೆ. ಈ ತರ ಇರ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಮಕ್ಕಳನ್ನ ಭೂಮಿಯಲ್ಲಿ ಹೂತಾಕುವಂಥದ್ದು, ಆ ಗಲೀಜು ತಿಪ್ಪೆಯಲ್ಲಿ ಹೂತಾಕುವಂಥದ್ದು ಇದೆಲ್ಲವೂ ಸಹ ಮೂಢನಂಬಿಕೆ. ಇದಕ್ಕೆ ಯಾರು ಹೋಗಬಾರ್ದು. ಇದರಿಂದ ಯಾವ ಗುಣಮಕ್ಕಳುಗಳು ಆಗೋದಿಲ್ಲ. ಖಂಡಿತವಾಗಿ ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ಗಳಿದ್ದಾಗ ನಾನು ಅದನ್ನೇ ಹೇಳ್ತಿರೋದಾಗ್ಲಿಂದ, ಇಂಥ ಸಂದರ್ಭದಲ್ಲಿ
ಯಾವ ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು. ಆ ಸೂರ್ಯನ ವಿಕಿರಣಗಳು ಏನಾದರೂ ಗರ್ಭಿಣಿಯ ಮೇಲೆ ಬಿದ್ದಾಗ ಅಂಗವೈಕಲ್ಯತೆ ಆಗುವಂಥ ಮಕ್ಕಳಾಗುವ ಒಂದು ಸನ್ನಿವೇಶಗಳು ಇರೋದ್ರಿಂದ ಗರ್ಭಿಣಿ ಸ್ತ್ರೀಯರು ಬರಬಾರ್ದು ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ಅಂಗವಿಕಲರಾಗುವಂಥ ಮಕ್ಕಳನ್ನೇ ನೀವು ತಗೊಂಡು ಹಾಕಿದಾಗ ಅದು ಗುಣಮುಖಕ್ಕಿಂತಲೂ ಸಹ ಮತ್ತೊಂದು ರೀತಿಯಲ್ಲಿ ಅವಘಡಗಳಿಗೆ ಅವಕಾಶಗಳಾಗಬಹುದು. ಅಲ್ಲಿ ಉಸಿರಾಡಕ್ಕೆ ಅವಕಾಶ ಇದೆಯೋ ಇಲ್ವೋ, ಪ್ರಾಣ ಹೋದ್ರೂ ಹೋಗ್ಬೋದು, ಯಾರು ಗೊತ್ತಿದೆ. ಇದರಿಂದ ಯಾವುದೇ ವಿಧವಾದಂತಹ ಅನುಕೂಲತೆಗಳು ಆಗೋದಿಲ್ಲ. ಇದೆಲ್ಲವೂ ಮೂಢನಂಬಿಕೆ. ಇದನ್ನ ಯಾರೂ ಮಾಡಬಾರ್ದು. ನಿಮಗೆ ಗ್ರಹಣ ದೋಷ, ಬೇರೆ ದೋಷಗಳಿದ್ದಾಗ ಇಂತಹ ವೈದ್ಯರನ್ನ ಭೇಟಿ ಮಾಡಿ ಇದರಿಂದ ನೀವು ಪರಿಹಾರವನ್ನು ಮಾಡ್ಕೊಳ್ಬಹುದು. ಅದನ್ನ ಬಿಟ್ಬಿಟ್ಟು ಆಗೋಗಿರೋದನ್ನ ನಾವು ಸರಿ ಮಾಡ್ತೀವಿ ಅನ್ನೋದನ್ನ ಖಂಡಿತವಾಗಿ ಮೂಢನಂಬಿಕೆಯಿಂದ ನಾವು ಅರ್ಥ ಮಾಡ್ಕೊಳ್ತೀವಿ. ಮೂಢನಂಬಿಕೆಯಿಂದ ಕಷ್ಟಪಟ್ಟಿರ್ತಾರೆ, ಸರಿ ಹೋಗ್ತಾ ಇರಲ್ಲ, ಯಾರೋ ಒಂದ್ ಏನೋ ಹೇಳೋದ್ರಿಂದ ಇದನ್ನ ಒಂದ್ ಮಾಡ್ಬಿಡೋಣ, ನೋಡ್ಬಿಡೋಣ, ಸರಿ ಹೋಗ್ತಾರ ಅಂತ ಇರುತ್ತೆ. ಬಟ್ ಸ್ವಲ್ಪ ಏನು ಯೋಚನೆ ಮಾಡಿ ಇಂತ ಕೆಲಸಗಳನ್ನ ವಿಚಾರಗಳು ನನಗಲ್ಲಿ ಗೊತ್ತಾಗ್ತಿರುವಂತದ್ದು ಏನಂತಂದ್ರೆ, ಇವರು ವೈದ್ಯರನ್ನು ಭೇಟಿ ಮಾಡುತ್ತಾರೆ, ಗುಣಮುಖ ಆಗೋದಿಲ್ಲ. ಮತ್ತೊಂದು ಅವ್ರು ಹೇಳಿದ್ದೆಲ್ಲವೂ ಸಹ ಮಾಡುತ್ತಾರೆ, ಮಗು ಗುಣಮುಖ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಯಾವುದೋ ಒಂದು ಮೂಢನಂಬಿಕೆಗೆ ಅವರು ಒಳಗಾಗ್ತಾರೆ. ಇದರಿಂದನಾದ್ರೂ ಸರಿ ಆಗ್ಬೋದೇನೋ, ಆ ಮಗು ಜೀವನದಲ್ಲಿ ಚೇತರಿಕೆ ಆಗಬಹುದೇನೋ ಅಂತ ಒಂದು ಅವರು ಅಭಿಲಾಷೆಗಳು. ಏನಂದ್ರೆ ಅವರು ಕೆಟ್ಟ ಅಭಿಪ್ರಾಯಗಳು ಅವರಲ್ಲಿ ಇಲ್ಲ ಅಂತಂದ್ರೂ ಈ ರೀತಿಯಾದ ಒಂದು ಅನುಕೂಲ ಆಗಬಹುದೇನೋ, ಹೇಳಿದೆಲ್ಲನೂ ಮಾಡಬೇಕು. ಆಗದಲ್ಲೇ ಇದ್ದಾಗ ಯಾರೋ ಹೇಳಿದನ್ನು ಮಾಡೋಣ ಸರಿಯಾಗುತ್ತೇನೋ ಅನ್ನೋದಕ್ಕೆ ಹೋಗಿರ್ತಾರೆ. ಖಂಡಿತವಾಗಿ ಇದರಿಂದ ಯಾವುದೇ ವಿಧವಾದಂಥ ನಿಮ್ಮ ಫಲಗಳು ಸಿಗೋದಿಲ್ಲ. ಇದರಿಂದ ಚಿತ್ರಹಿಂಸೆ ಆಗುತ್ತೆ ಮಕ್ಕಳಿಗೆ. ಖಂಡಿತವಾಗಿ ಅದನ್ನು ಮಾಡಬೇಡಿ. ಅಥವಾ ದೋಷಗಳಿದ್ದಾಗ ಬೇರೆ ಅದಕ್ಕೆ ಆದ ಒಂದು ಸಂಸ್ಥೆಗಳಿದೆ, ಭೇಟಿ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಅದೇ ರೀತಿ ನಾನು ಆಗಲೇ ಹೇಳಿದೆ, ಚಿಕ್ಕ ಮಕ್ಕಳು ಡಾಕ್ಟ್ರು ಸಹ ಹೇಳ್ತಾರೆ, ಮಕ್ಕಳು ಹುಟ್ಟಿದ್ದ ಒಂದು 6 ತಿಂಗಳು ವರ್ಷದ ಮಕ್ಕಳುಗಳನ್ನ ಎಳೆ ಬಿಸಿಲಿಗೆ ಸೂರ್ಯನ ಎಳೆ ಬಿಸಿಲಿಗೆ ಇಡಿ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನ ಕಿರಣಗಳು ಆ ಮಗುವಿನ ಚರ್ಮದ ಮೇಲೆ ಬಿದ್ದಾಗ ಅದು ಚೆನ್ನಾಗಿ ದೃಢಕಾಯವಾಗಿ ತುಂಬಾ ಚೆನ್ನಾಗಿ ಇರುತ್ತೆ ಅಂತ. ಆದರೆ ಈ ದಿನ ಆ ಕೆಲಸವನ್ನ ಮಾಡಬಾರದು. ಚಿಕ್ಕ ಮಕ್ಕಳನ್ನ ಈ ದಿನ ಸೂರ್ಯನ ಕಿರಣಗಳಿಗೆ ಬಿಡಬಾರದು. ಯಾಕೆ ನಾನು ಆಗಲೇ ಹೇಳಿದೆ, ಸೂರ್ಯನ ಕಿರಣಗಳು ಈ ದಿನ ಬಹಳ ವ್ಯತಿರಿಕ್ತವಾದಂತಹ ಒಂದು ಶಕ್ತಿಯನ್ನು ಹೊಂದಿರ್ತವೆ, ವಿಷಪೂರಿತವಾದಂಥ ಶಕ್ತಿಯನ್ನು ಹೊಂದಿರ್ತವೆ. ಆದ್ದರಿಂದ ಆ ಕಿರಣಗಳು ಆಹಾರದ ಮೇಲೆ, ಚಿಕ್ಕ ಮಕ್ಕಳ ಮೇಲೆ, ಗರ್ಭಿಣಿಯರ ಮೇಲೆ, ಕುಡಿಯುವಂತ ನೀರಿನ ಮೇಲೆ ಬಿದ್ದಾಗ ಅಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಯಾವ ರೀತಿ ಸಮಸ್ಯೆ ಅಂತ ಮಾತಾಡ್ತೀನಿ ಗುರುಜಿ ಮುಂದಿನ ಹಂತದಲ್ಲಿ. ಈಗ ಮಡಿಕೇರಿಯಿಂದ ನಮ್ಮ ಜೊತೆ ವಿಜ್ಞಾನಿಗಳು ಆಗಿರುವಂತಹ ಶ್ರೀನಿವಾಸ ಮೂರ್ತಿ ಅವರು ಜಾಯ್ನ್ ಆಗಿದಾರಲ್ಲ, ಅವ್ರ ಹತ್ರ ಮಾತಾಡೋಣ. ಶ್ರೀನಿವಾಸ ಮೂರ್ತಿ ಅವರೇ, ನಾವು ನೋಡಿದ್ವಿ ಎಂತಹ ಕಾಲದಲ್ಲಿ ಎಂತಹ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ ಜನ. ಇನ್ನು ಮೂಢನಂಬಿಕೆ ಮೊರೆ ಹೋಗ್ತಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅದು ಕೂಡ ತಿಪ್ಪೇಗುಂಡಿಯಲ್ಲಿ ಮಕ್ಕಳನ್ನ ಕುತ್ತಿಗೆ ತನಕ ಹೂತಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಜನಕ್ಕೆ ಇನ್ನೂ ಕೂಡ ಅರಿವು ಆಗ್ತಿಲ್ವಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇಂಥ ಟೈಮಲ್ಲಿ ಅಂತ. ಹೌದು, ಇದು ತುಂಬ ಖೇದಕರ. ಇದಕ್ಕೆ ಯಾವುದೇ ರೀತಿ ವೈಜ್ಞಾನಿಕ ಸಮರ್ಥನೆ ಇಲ್ಲ. ಇದು ಕೇವಲ ಮೂಢನಂಬಿಕೆ. ಆದ್ದರಿಂದ ಇದು ಸಂಪೂರ್ಣ ನಿಷಿದ್ಧವಾಗಬೇಕು ಈ ರೀತಿ ಆಚರಣೆಗಳು. ನಾವು ಈ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದೇ ಈ ಸಂದರ್ಭಕ್ಕೆ ಸರಿಯಾಗಿ. ಯಾತಕ್ಕೆ ಅಂತ ಹೇಳಿದ್ರೆ, ಜನಸಾಮಾನ್ಯರಲ್ಲಿ ಈ ರೀತಿಯ ಮೂಢನಂಬಿಕೆಗಳು, ತಪ್ಪು ಕಂದಾಚಾರಗಳನ್ನು, ಅವುಗಳ ಮೂಢತೆಯನ್ನು ನಿವಾರಣೆ ಮಾಡಿಸೋದಕ್ಕೆ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿ ಗ್ರಹಣದಿಂದ ಯಾವುದೇ ರೀತಿಯ ಮನುಷ್ಯನ ಮೇಲೆ ಪರಿಣಾಮ ಆಗೋದಿಲ್ಲ. ಆಯ್ತೆ, ಇದು ಗ್ರಹಣ ಯಾವಾಗಾದರೂ ಸಾವಿರಾರು ವರ್ಷಗಳಿಂದ ನಡೀತಾ ಇದೆ, ಮುಂದೆ ಸಾವಿರಾರು ವರ್ಷಗಳು ಕೂಡ. ಇನ್ನೊಂದು ವಿಚಾರ ಶ್ರೀನಿವಾಸ ಮೂರ್ತಿ ಅವರೇ, ಈಗ ಗುರುಜಿ ಕೂಡ ಪ್ರಸ್ತಾಪ ಮಾಡಿದ್ರು, ಆ ಸೂರ್ಯನ ರೇಸ್ ಏನ್ ಬರುತ್ತೆ ಇವತ್ತು, ಅದು ಬಹಳ ಗಂಭೀರವಾಗಿ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ ಅಂತ. ಈಗ ಸೂರ್ಯನಿಗೆ ಅಡ್ಡ ಚಂದ್ರ ಬಂದಾಗ ಸೂರ್ಯ ಯಥಾ ಪ್ರಕಾರ ಇವತ್ತು ಆ ರೇಸ್ ಅನ್ನ ಖಂಡಿತ ಬಿಟ್ಟೇ ಬಿಡ್ತಾನೆ. ಬಟ್ ಇದ್ರಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತಾ, ಏನಾದ್ರೂ ಕನ್ವರ್ಟ್ ಆಗುತ್ತಾ? ಇದು ಬಿಡ್ತಾರೆ. ಹೌದು, ಇಲ್ಲ, ಏನು ಕನ್ವರ್ಟ್ ಆಗೋಲ್ಲ. ಈಗ ಹೊರ ರಿಂಗ್ ಥರ ಏನು ಕಾಣಿಸುತ್ತೆ ಅದರಿಂದ ಹೆಚ್ಚಿನ ಬೆಳಕು ಹೊರಹೊಮ್ಮತ್ತೆ. ಆದ್ದರಿಂದನೇ ನಾವು ಎಚ್ಚರಿಕೆ ಕೊಡೋದು ಸಾರ್ವಜನಿಕರಲ್ಲಿ, ಅಥವಾ ಯಾವುದೋ ಬರಿಗಣ್ಣಿನಿಂದ ವೀಕ್ಷಣೆ ಮಾಡಬಾರ್ದು. ಸೋಲಾರ್ ಫಿಲ್ಟರ್ಗಳನ್ನು ಮತ್ತು ಅಥವಾ ಅದರ ಪ್ರತಿಬಿಂಬವನ್ನು, ಆ ಸಮಯದ ಸೂರ್ಯನ ಪ್ರತಿಬಿಂಬವನ್ನು ಗೋಡೆ ಮೇಲೆ ಅಥವಾ ಪರದೆ ಮೇಲೆ ತಗೊಂಡು ಅದನ್ನು ನೋಡೋದು ಕ್ಷೇಮಕರ. ಆದರೆ ಬರಿಗಣ್ಣಿನಿಂದ ನೋಡಬಾರ್ದು ಅಂತ ಹೇಳಿ. ಆಯ್ತಾ, ಈಗ ಯಾವುದೇ ಕಿರಣಗಳು ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಪ್ರತಿಯೊಂದು ಎಕ್ಸ್ರೇ ಆಗಿರ್ಬೋದು, ಗಾಮಾ ರೇಸ್ ಆಗಿರ್ಬೋದು, ಅಲ್ಟ್ರಾ ವೈಲೆಟ್ ರೇಸ್ ಆಗಿರ್ಬೋದು, ಎಲ್ಲ ಪ್ರತಿದಿನ ಬರ್ತಾ ಇರುತ್ತೆ, ಭೂಮಿಯನ್ನು ತಲುಪ್ತಾ ಇರುತ್ತೆ ಸೂರ್ಯನಿಂದ. ಆದ್ದರಿಂದ ಇದು ವಿಶೇಷವಾಗಿ ಏನು ಬರೋದಿಲ್ಲ, ಯಾಕೆಂದರೆ ಪ್ರತಿನಿತ್ಯ ನಡೀತಾ ಇರೋದೇ ಇದು ಕ್ರಿಯೆ.
ಪ್ರಕೃತಿಯಲ್ಲಿ. ಕರೆಕ್ಟ್. ಇನ್ನೊಂದು ವಿಚಾರ, ಈ ಈಗ ಸಮಯದಲ್ಲಿ ಏನಾಗುತ್ತೆ, ಮಕ್ಕಳನ್ನ ಹೆಚ್ಚಿನ ಹೊರಗಡೆ ಸೂರ್ಯ, ಕಳಿಸಬಾರ್ದು, ಮಕ್ಕಳನ್ನ ಚಂದ್ರ ಹೊರಗಡೆ ಮರೆಮಾಚಿದಾಗ ಗರ್ಭಿಣಿಯರನ್ನ ಕಳಿಸಬಾರ್ದು ಅಂತ ಅಂತಾರೆ. So, ಇದು ವೈಜ್ಞಾನಿಕವಾಗೂ ಕೂಡ ಹೌದು ಅಂತ ಕೆಲವರು ಹೇಳ್ತಾರೆ. ಇದನ್ನ ನೀವು ಒಪ್ಕೋತೀರಾ ಈ ಮಕ್ಕಳು ಅದಕ್ಕೆ ಮತ್ತೆ ಯಾವುದೇ ಗರ್ಭಿಣಿಯರ ರೀತಿ- ವಿಚಾರದಲ್ಲಿ? ಇಲ್ಲ ನಾ ಸಂಪೂರ್ಣ ಒಪ್ಕೊಳ್ಳಲ್ಲ. ಇದು ಕೇವಲ ಮೂಢನಂಬಿಕೆ ಅಷ್ಟೇ ಹೊರತು ವೈಜ್ಞಾನಿಕ ಸಮರ್ಥನೆ ಯಾವುದೇ ರೀತಿಯಲ್ಲೂ ಈ ಇದಕ್ಕೆ ಇಲ್ಲ. ಗುರುಜಿ, ಇದಕ್ಕೆ ನೀವು ರಿಯಾಕ್ಟ್ ಮಾಡ್ತೀರಾ? ಈಗ ಮಕ್ಕಳಾಗ್ಲಿ, ಗರ್ಭಿಣಿಯರು ಮಕ್ಕಳು ಖಂಡಿತ ಎಷ್ಟೋ ವೈದ್ಯರು ನಾವು ತೋರ್ಸೋಕೆ ಹೋದಾಗ ಮಕ್ಕಳನ್ನ ಅವರೇ ಹೇಳಿರ್ತಾರೆ, ಗ್ರಹಣ ಕಾಲದಲ್ಲಿ ಮಕ್ಕಳು ಬಂದಾಗ ಈ ಥರದ್ದೆಲ್ಲ ಆಗಿರುತ್ತೆ. ಸೊ ಇದಕ್ಕೆಲ್ಲ ಇನ್ನೊಂದು ಕೇಳಿದೀನಿ ಗುರುಜಿ, ಅದು ತಪ್ಪ ಸರಿನಾ ನನಗೂ ಗೊತ್ತಿಲ್ಲ. ಅಂದ್ರೆ ಈ ಟೈಮಲ್ಲಿ ಎಸ್ಪೆಷಲಿ ಇವಾಗ ಏನು ಗ್ರಹಣ ಹಿಡ್ದಾಗಿಂದ ಮೋಕ್ಷ ಕಾಲದ ಒಳಗೆ ಮಕ್ಕಳೇನಾದ್ರೂ ಹುಟ್ಟಿದ್ರೆ ಅದು ಬಹಳ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ? ನಾನು ಆಗ್ಲೇ ಹೇಳಿದೆ, ಗ್ರಹಣವನ್ನ ನಾವು ವಾಕ್ ಸಿದ್ಧಿಗೋಸ್ಕರವಾಗಿ, ಮಂತ್ರ ಸಿದ್ಧಿಗೋಸ್ಕರವಾಗಿ, ಯಾವುದಾದ್ರೂ ಒಂದು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಇದನ್ನು ಉಪಯೋಗಿಸ್ಕೊಳ್ತೀವಿ. ಇಂಥ ಸಂದರ್ಭದಲ್ಲಿ ನಕ್ಷತ್ರವೂ ಸಹ ನಮಗೆ ಕೌಂಟ್ ಆಗುತ್ತೆ. ಗ್ರಹಣದ ಕಾಲದಲ್ಲಿ ಮತ್ತೆ ಹುಣ್ಣಿಮೆಯ ಕಾಲದಲ್ಲಿ, ಅಮಾವಾಸ್ಯೆ ಕಾಲದಲ್ಲಿ ಹುಟ್ಟುವಂಥ ಮಕ್ಕಳು ಯಾವ ರೀತಿಯಲ್ಲಿ ಇರ್ತಾರೆ ಅಂದರೆ ಮತ್ತೊಬ್ಬರಿಗಿಂತಲೂ ವಿಭಿನ್ನವಾಗಿರ್ತಾರೆ. ಅವರ ಗುಣಲಕ್ಷಣಗಳಾಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಏಳಿಗೆ, ಅವರ ಜೀವನ ಪ್ರತಿಯೊಂದು ಸಹ ವಿಭಿನ್ನವಾಗಿರುತ್ತೆ. ಅದು ಉನ್ನತವಾಗಿರ್ಬೋದು ಅಥವಾ ಕ್ಷೀಣವಾಗಿರ್ಬೋದು, ವಿಶೇಷವಾಗಿರುವಂಥದ್ದು. ಮತ್ತು ನಾನು ಹೇಳ್ತೀನಿ, ಗ್ರಹಣದಲ್ಲಿ ಯಾವುದೇ ವಿಧವಾದಂತಹ ವಿಶೇಷತೆಗಳಿಲ್ಲ, ಎಲ್ಲ ನಾರ್ಮಲ್ ಇರುತ್ತೆ. ನಾರ್ಮಲ್ ಬೆಳಕು, ನಾರ್ಮಲ್ ಶಕ್ತಿ ಅಂತ ವಿಜ್ಞಾನಿಗಳು ಸಹ ಹೇಳ್ತಿದ್ದಾರೆ. ನಾವು ಚಿಕ್ಕದಿಂದಲೂ ಸಹ ನಾವು ನೋಡಿದ್ದೇವೆ, ಗ್ರಹಣ ಸ್ಪರ್ಶ ಕಾಲವಾದ ನಂತರದಲ್ಲಿ ನಮ್ಮ ಹಿರಿಯರು ಮಾಡ್ತಿದ್ರು, ನಮ್ಮ ತಾತ ಅಜ್ಜಿ ಮಾಡ್ತಾ ಇದ್ರು, ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ನೀರನ್ನು ಸ್ವಲ್ಪ ಹಾಕಿ ಒಂದು ಒನಕೆಯನ್ನು ಇಡ್ತಾ ಇದ್ರು. ಅವಕ್ಕೆ ಜನಕ್ಕೆ ಆಗ ಗೊತ್ತಾಗ್ತಿರ್ಲಿಲ್ಲ ಗ್ರಹಣ ಎಷ್ಟು ಗಂಟೆಗೆ ಹಿಡಿದಿದೆ ಅಂತ. ಗ್ರಹಣ ಸ್ಪರ್ಶವಾದಾಗ ಆ ಒನಕೆ ನೀರಲ್ಲಿ ನಿಂತ್ಕೊಳ್ತಾ ಇತ್ತು, ಯಾವುದೇ ಸಪೋರ್ಟ್ ಇಲ್ದಲೆ. ಗ್ರಹಣ ಬಿಟ್ಟ ತಕ್ಷಣವೇ ಅದು ಬೀಳ್ತಾ ಇತ್ತು. ನಾವು ನಮ್ಮ ತಾತ ಅಜ್ಜಿ ಅನ್ಕೊಂತಾ ಇದ್ರು, ಈ ಆ ಒನಕೆ ನಿಂತಿದೆ ಅಂದ್ರೆ ಗ್ರಹಣ ಹಿಡ್ದಿದೆ, ಒನಕೆ ಬಿತ್ತು ಅಂದಾಗ ಗ್ರಹಣ ಬಿಡ್ತು ಈಗ ಅಂತ ಅನ್ಕೊಂತಿದ್ರು. ಇದೆಲ್ಲವೂ ಯಾವ ಶಕ್ತಿ ಮೇಲೆ ಆಗುತ್ತೆ? ಮತ್ತೆ ಇದೆಲ್ಲವೂ ಸಹ ಸೂರ್ಯನಿಂದ ಬರುವಂತ ವ್ಯತಿರಿಕ್ತವಾದಂತಹ ಒಂದು ಕಿರಣಗಳಿಂದ ಅದಕ್ಕೆ ಮತ್ತೊಂದು ಆಯಾಮದ ಶಕ್ತಿಗಳು ಸೇರ್ಕೊಳ್ಳೋದ್ರಿಂದ, ನಾನು ಆಗಲೇ ಹೇಳಿದೆ, ಇದನ್ನ ನಾವು ದುಷ್ಟಕಾಲ, ಇದರಲ್ಲಿ ಯಾವುದೇ ವಿಧವಾದಂಥ ದೈವತಾ ಆರಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ದೇವರಿಗೆ ವ್ಯತಿರಿಕ್ತವಾದಂತಹ ಒಂದು ಸಂದರ್ಭಗಳಿವು. ಅದರಿಂದ ನಾವು ಯಾವುದೇ ವಿಧವಾದ ದೇವಾಲಯಗಳನ್ನು ತೆಗೆಯೋದಿಲ್ಲ, ದೇವತಾ ಆರಾಧನೆಗಳನ್ನು ಮಾಡೋದಿಲ್ಲ, ಊಟೋಪಚಾರಗಳನ್ನು ಮಾಡೋದಿಲ್ಲ. ಏನಕ್ಕೆ ಅಂತ ಅಂದಾಗ, ಈ ಗ್ರಹಣದಲ್ಲಿ ಬರುವಂತಹ ಈ ರೀತಿಯಾದಂತಹ ವಿಕಿರಣಗಳು ಈ ರೀತಿಯ ಪ್ರಭಾವವನ್ನು ಬೀರುತ್ತೆ. ಅದರಿಂದ ನಾವು ಇದನ್ನ ಜಾಸ್ತಿ ಇಂಥ ಸಂದರ್ಭದಲ್ಲಿ ಇಂಥ ಕೈಂಕರ್ಯಗಳನ್ನು ಇಂಥದನ್ನು ಮಾಡಬಾರ್ದು ಅಂತ ನಾವು ನಿಬಂಧನೆಗಳನ್ನು ನಮ್ಮ ಹಿರಿಯರು ಹಾಕೊಟ್ಟಿರೋದು, ನಾವು ಮಾಡಿರೋದಲ್ಲ, ಹಿರಿಯರು ಹಾಕಿರುವಂಥದ್ದು. ಈ ಗ್ರಹಣ ಸ್ಪರ್ಶಕ್ಕೆ ಒಂದು ಒನಕೆ ನಿಲ್ಕೊಳ್ತಿತ್ತು ಅಂತ ಅಂದಾಗ ಬೇರೆ ಸಂದರ್ಭದಲ್ಲಿ ಹೇಗೆ ನಿಲ್ಲೋದಿಲ್ಲ? ಅದ್ರ ಬಗ್ಗೆನೇ ಕೇಳ್ತೀನಿ ನಾನು. ಸರ್, ಇವಾಗ ಒಂದು ಕುತೂಹಲಕಾರಿ ಅಂಶ, ಯಾಕಂದ್ರೆ ಇವಾಗ ನಮ್ಗೆ ಸೈಂಟಿಫಿಕಲಿ ತುಂಬಾ ಮುಂದುವರೆದಿದ್ದೀವಿ. ಎಷ್ಟು ನಿಮಿಷಕ್ಕೆ ಎಷ್ಟು ಸೆಕೆಂಡಿಗೆ ಹಿಡಿಯುತ್ತೆ ಗ್ರಹಣ, ಬಿಡುತ್ತೆ, ಮಧ್ಯಕಾಲ ಯಾವುದು, ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಅದಕ್ಕಂತಾನೆ ಟೆಕ್ನಾಲಜಿ ಮುಂದುವರೆದಿದೆ. ಬಟ್ ಅವಾಗ ಅವ್ರದೇ ರೀತಿ ಒಂದು ಟೆಕ್ನಾಲಜಿಲಿ ಒಂದು ಅಂದಾಜ್ ಮೇಲೆಲ್ಲ ಮಾಡ್ತಿದ್ರು. ಸೊ ಇದು ಯಾವ ರೀತಿಯಾಗಿ ಅಂತ ಹೇಳ್ತೀರಾ ನೀವು? ಈ ಒನಕೆದು ಒಂದು ಎಕ್ಸಾಂಪಲ್ ಕೊಡಿ. ಒನಕೆದು ಮೇಡಮ್ ನನಗಂತೂ ನಾನು ನೋಡಿಲ್ಲ, ಅವ್ರು ಸರ್ ಹೇಳ್ತಾ ಇದಾರೆ ಗುರುಜಿ ಅವರು. ಬಟ್ ಈಗ ತೋರಿಸಿ ನೋಡೋಣ, ಹಾಗಿದ್ರೆ ತೋರಿಸಿ. ಅದು ಖಂಡಿತ ಇಲ್ಲ, ಗೊತ್ತಿಲ್ಲ ನಿಮ್ಗೆ ಅಷ್ಟೇ, ನೋಡಿ ಅದೇ ಗೊತ್ತಿಲ್ಲ. ಬಟ್ ಈಗ ನಿಮ್ಗೆ ಗೊತ್ತಿದ್ರೆ ನೀವು ಮಾಡಿದ್ರೆ ತೋರಿಸಿ. ನೀವು ಹೇಳಿದ್ದು ಹಿರಿಯರು ಮಾಡಿದ್ರು ಅಂತ, ಇವತ್ತೇ ಇಲ್ಲೇ ಬೇಕಾದ್ರೆ ಡೆಮಾನ್ಸ್ಟ್ರೇಟ್ ಮಾಡಿ. ಸರ್, ಒಂದು ನಿಮಿಷ ಮೇಡಮ್, ನನಗೆ ಅವಕಾಶ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ. ಸೂರ್ಯಗ್ರಹಣ ಅಂತಂದ್ರೆ ವಿಶೇಷತೆ ಏನು, ನಮ್ಗೆ ಈ ನ್ಯಾಚುರಲ್ ಪ್ರಾಸೆಸ್ ಇದೆಯಲ್ಲ ಮೇಡಮ್, ಅದು ಮೊದಲು ಯಾವಾಗ್ಲೂ ಕಾಣಿಸೋದಿಲ್ಲ ನಮ್ಗೆ. ಅದು ಅಪರೂಪದ ಸನ್ನಿವೇಶನೇ ಹೌದು. ಹಾಗಂತ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನಷ್ಟ ಏಕೆ? ನಮ್ಮ ಮೂಢನಂಬಿಕೆಗಳಿಂದ ಇಷ್ಟೊಂದು ತೊಂದರೆ ಆಗಿದೆ. ಈ ಮಕ್ಕಳ ಮೇಲೆ ನೋಡಿದ್ರಿ ನೀವು, ವಿಶೇಷ ಇದು ಗರ್ಭಿಣಿಯರು ಮತ್ತೆ ಮಕ್ಕಳ ಮೇಲೆ ಅಂತ ಹೇಳ್ತಿರೋದು, ಇದು ಒಂಥರ ಸುಳ್ಳಿನ ಏನೋ ಕಂತೆ ಮೇಡಮ್. ಇದು ಯಾವ ಡಾಕ್ಟರ್ ಹೇಳಿಲ್ಲ, ಎಲ್ಲಿದ್ದಾರೆ ಯಾವ ಡಾಕ್ಟರ್ ಹೇಳಿದ್ದಾರೆ? ಇದು ಒಪ್ಪದೇ ಇರುವಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ
ಈಗ ನೀವು ವೈಜ್ಞಾನಿಕ ಆಯ್ತು, ಆಲೋಚನೆ ಆಯ್ತು, ನೀವು ಈಗ ನಾನು ಹೇಳ್ತೀನಿ ನಿಮ್ಗೆ, ಒಬ್ಬ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಒಬ್ಬ ಮಾಡಿ, ಇವಾಗ ಮೇಡಮ್ live ಅಲ್ಲಿ ಯಾರಾದ್ರು ಗರ್ಭಿಣಿ doctor ಸ್ತ್ರೀಯರನ್ನ ಹೊರಗಡೆ ಕಳಿಸಿ ನೋಡೋಣ. ಹಾಗಾದ್ರೆ ಕಳಿಸ್ತೀರಾ ನೀವು? ಅದ ಅವ್ರ ನಂಬಿಕೆ ನಾನು ಕಳಿಸ್ತೀನಿ, ಅವ್ರ ಆಗಲ್ಲ ನಂಬಿಕೆ ಸರ್. ಇರ್ಬೇಕಲ್ಲ, ಅವ್ರಿಗೆ ನೀವು ಬರ್ಬೇಕಲ್ಲ ವಿತಂಡವಾದಗಳನ್ನ ಮಾಡಕ್ ಹೋಗ್ತೀರಿ. ಅಲ್ಲಲ್ಲ ನಿಮ್ಮ ಸರ್, ಸೈಂಟಿಸ್ಟ್ ಇದು ಪ್ರಾಬ್ಲಮ್. ನಾನು ಈಗಲೇ ಹೇಳ್ತೀನಿ, ಇಲ್ಲ, ಸೂರ್ಯಗ್ರಹಣ ಈಗ ನೀವು ಇದೆ, ಹೊರಗಡೆ ಬಂದು ಒಂದು ಒಳಗೆ ನೀಡಿ, ನಿಂತ್ಕೊಳ್ಳಿಲ್ಲ ಅಂದ್ರೆ ನೀನ್ ಹೇಳ್ದಾಗ ನಾವು ಕೇಳ್ತೀವಿ, ಇಲ್ಲ ನಾವ್ ಹೇಳ್ದಾಗ ನೀವು ಕೇಳಿ. ಮಾಡಿ demonstrate ಮಾಡಿ ಸರ್, ನೀವು ಮಾಡಿ. ನೀವು ವಿತಂಡವಾದಗಳನ್ನ ಮಾಡ್ತೀರಿ, ಯಾಕಂದ್ರೆ ಇಲ್ಲ, ನಿಮ್ಗೆ ನೀವು ಯಾವುದೋ ಅದಕ್ಕೆ ನಿಲ್ಲಿಕೆಗೆ ತೋರ್ಸಿ ನಿಲ್ಲಿಕೆಗೆ ಇವತ್ತು. ನಿಲ್ಲದು ನಿಮ್ದು. ನಿಮ್ಗೆ ತೋರ್ಸಿ. ಯಾವುದೇ ವಿಧವಾದಂತ No. ನಾವು ನಿಮ್ ತರ ವಾದ ಮಾಡಲ್ಲ, ನಾವು ಒಪ್ಕೊಳ್ತೀವಿ. ನಿಮ್ಗೆ ವಿಜ್ಞಾನ ಇದೆ ಅಂತ ಒಪ್ಕೊಳ್ತೀವಿ, ಜ್ಯೋತಿಷ್ಯ ಇದೆ ಅಂತ ಒಪ್ಕೊಳ್ತೀವಿ. ನಾವ್ ಹೇಳಿದ್ರೆ ನೀವು ಕೇಳಲ್ಲ, ಆದ್ರೆ ನೀವ್ ಹೇಳಿದ್ರೆ ನಾವೇನು ಕೇಳಬೇಕು? ನಾನು ಕೇಳಲ್ಲ, ಅವಶ್ಯಕತೆ ಇಲ್ಲ ನನಗೆ. ಸತ್ಯ ಮತ್ತು ಮತ್ತೆ ಸುಳ್ಳಿನ ವಿಷಯ ತಿಳ್ಕೊಳ್ಳಿ. ಚರ್ಚೆ ಆಗ್ತಾ ಇದೆ ನೀವು ಸರ್ ಇದನ್ನ ಇವಾಗ. ಈಗ ಇವಾಗ ಬೇಕಾದ್ರೆ ಒನಕೆ ನಿಂತು ತೋರಿಸ್ತೀರಾ? ಖಂಡಿತವಾಗಿ ನಿಲ್ಲುತ್ತೆ. ತೋರಿಸಿ, ನಡೀರಿ, demonstrate live ಮಾಡಿ. ನಡೀರಿ ಸರ್, ಹೋಗೋಣ, live ಈಗ ಹೋಗೋಣ. ನೋಡಿ, ಗ್ರಹಣ ಇದೆ, ಈಗಲೂ ನಡೀರಿ, ಹೋಗೋಣ ಕೋಟಿ ಬೇಕಾದ್ರೆ. ಜನತೆ ಇದೆ, ತೊಂದ್ರೆ ಇಲ್ಲ. ಎಷ್ಟು ಜನ ನೀವು ಯಾರು ಸರ್ ನಿಮ್ಗೆ ತೋರಿಸಿ ಗೊತ್ತಿಲ್ಲ, ಇವಾಗ. ನೀವು ಒಂದ್ 4 ವಿದ್ಯೆನ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ನಿಮ್ ಹೌದು, ತಾತನ ಅಜ್ಜಿ, ನಿಮ್ ಹೌದು. ತಾತನ್ ಕೇಳಿ, ನಿಮ್ ಅಜ್ಜಿ ಕೇಳಿ. ಇಲ್ಲ, ನಮ್ಮ ಇದ್ರೆ- ಕಡೆಗೆ ಇಲ್ವೇ ಇಲ್ಲ, ನಮ್ಮ ಇದ್ರೆ ನಿಮ್ಗೆ- ತಾತ ಅಜ್ಜಿನೂ ನೀವು- ಹೇಳಿಲ್ಲ. ನಿಮ್ಗೆ ಆ ನಂಬಿಕೆನೂ ಇಲ್ಲ ಇಲ್ಲ, ಅನ್ಸುತ್ತೆ. ಇಲ್ಲ, ತಾತಾಜಿ ಇಲ್ಲ, ನಂಬಿಕೆನೂ ಇಲ್ಲ ಸುಳ್ಳು ನಿಮ್ಗೆ. ಕೇಳಿ, ನಿಮ್ಮ ಹತ್ರ ತಾತ ಸರ್ ನೀವು ಕೇಳಿ ಸರ್, ದೊಡ್ಡವರು ಒನಕೆ ದೊಡ್ಡವರು ತಾವು ಕೇಳಿದ್ರೆ ಮೇಡಮ್, ನಾವು ಕಣ್ಣಿಂದ ನೋಡಿದ್ರು ನಾವು ನಿಮ್ಗೆ ಇಲ್ಲ, ಹೇಳ್ತೀವಿ. ನಾನು ಮೇಡಮ್ಗೆ ಕೇಳ್ತೇನೆ, ತಾವು ಕೇಳಿದ್ರೆ ಮೇಡಮ್ ಇವ್ರು ಹೇಳಿದ್ದಕ್ಕೆ ನಾವು ಸ್ವಲ್ಪ ಖಂಡಿತ ಆಘಾತ ಅವ್ರಿಗೂ ಇದಾರೆ, ನಮಗೂ ಇದಾರೆ. ಖಂಡಿತ ಪೂರ್ವಜರಿಗೆ ನಾವು ಒಂದು ಮಾಡ್ತೀವಿ. ಒಂದಿಷ್ಟು ಯಾರ್ಯಾರು ತೋಳಿರ್ತಾರೆ? ಗೊತ್ತಿತ್ತು ಅಂತ ನಾವು ಕೇಳಿದ್ವಿ. ಒನಕೆ ಕೆಲವೊಂದಿಷ್ಟು. ನಿಲ್ಸೋದನ್ನ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಒಂದು ಇದ್ದೀನಿ ನಾನು. ಪ್ರತೀತಿಗಳು ನೀವು ಯಾವುದೇ ಒಂದು ಗ್ರಾಮಗಳಿಗೆ ಹೋಗಿ, ನೀವು ಇವತ್ತು ಯಾವ್ದಾರ ಬೇಕಾದ್ರೆ ಲೈವ್ ಬರ್ಬೋದು ನೋಡಿ. ಯಾವುದೇ ಒಂದು ಗ್ರಾಮಗಳಿಗೆ ಹೋದಾಗ, ನಾವು ಬಾಲ್ಯದಲ್ಲಿದ್ದಾಗ, ನಮ್ಗೆ ನೆನಪಿದೆ ಚೆನ್ನಾಗಿ, ಬಾಲ್ಯದಲ್ಲಿದ್ದಾಗ ಗ್ರಾಮಗಳಲ್ಲಿ ಹೋದ್ರು, ಈಗಲೂ ಗ್ರಾಮಗಳಲ್ಲಿ ಮಾಡ್ತಿದ್ರು, ಬಟ್ ಈಗ ಮಾಡ್ಬೋದು, ಕೆಲವು ಕಡೆ ಮಾಡ್ಬೋದು. ಒನಕೆಯನ್ನ ಗ್ರಹಣ ಸ್ಪರ್ಶ ಕಾಲದಲ್ಲಿ ಒಂದು ಹಿತ್ತಾಳೆಯ ಪಾತ್ರೆ, ಒಂದು ಗಿಂಡಿ ಅಂತ ತೆಗೆದುಕೊಳ್ತೀವಿ, ಅದರಲ್ಲಿ ನೀರನ್ನು ಇಟ್ಟು ಒನಕೆಯನ್ನು ಇಟ್ಟರೆ ಅದು ಗ್ರಹಣ ಸ್ಪರ್ಶ ಕಾಲದಲ್ಲಿ ಕರೆಕ್ಟ್ ನಿಂತ್ಕೊಳ್ತಿತ್ತು. Okay, okay. ಗ್ರಹಣ ಬಿಟ್ಟ ನಂತರದಲ್ಲಿ ಆ ಒನಕೆ ಬಿತ್ತು ಅಂತ ಅಂದ್ರೆ ಗ್ರಹಣ ಇಲ್ಲಿಗೆ ಮುಕ್ತಾಯವಾಗಿ ಅಂತ. ಶ್ರೀನಿವಾಸ್ ಮೂರ್ತಿ ಸರ್ ಕೇಳಿಸ್ಕೊಂಡ್ರಲ್ಲ, ನಿಮ್ಮ ಒಪಿನಿಯನ್ ಏನಿದಕ್ಕೆ? ಹೇಳಿ ಸರ್. ಕೇಳಿಸ್ತಾ ಇದೆ. ಹೌದು, ಇದಕ್ಕೆ ಯಾವುದೇ ವೈಜ್ಞಾನಿಕ ರೀತಿಯ ಸಮರ್ಥನೆ ಇಲ್ಲ. ವೈಜ್ಞಾನಿಕ ಸಿದ್ಧಾಂತಗಳು ಕೂಡ ಇದಕ್ಕೆ ಯಾವುದೇ ರೀತಿ ಪ್ರತಿಪಾದನೆ ಮಾಡೋಲ್ಲ. ಯಾಕೆಂದ್ರೆ ಇದು ಕೇವಲ ಅದರ ನಂಬಿಕೆ. ನಾವು ವೈಯಕ್ತಿಕವಾಗಿ ಇದನ್ನ ಹೊರಕೆ ನಿಂತಿರೋದನ್ನ ನಾವು ನೋಡಿಲ್ಲ, ಬಟ್ ಕೇಳಿಲ್ಪಟ್ಟಿದೆ. ಆದರೆ ಇದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕ ಸಮರ್ಥನೆ ಇಲ್ಲ. ವೈಜ್ಞಾನಿಕವಾಗಿ ಯಾವುದೇ ಸಮರ್ಥನೆ ಇಲ್ಲ. ಅವರು ಕೇಳ್ಪಟ್ಟಿದ್ದಾರೆ, ಹೌದೌದು. ಈಗ ನಾವು ನೋಡ್ಪಟ್ಟಿದ್ದೀವಿ. ಆದ್ರೆ ನೇರವಾಗಿ ನೋಡಿಲ್ಲ. ಅಲ್ಲ, ಡೆಮಾನ್ಸ್ಟ್ರೇಟ್ ಮಾಡ್ಲಿ ಇವತ್ತು, ಹಾಗಿದ್ರೆ ಡೆಮಾನ್ಸ್ಟ್ರೇಟ್ ಮಾಡ್ಲಿ, ತೋರಿಸಿ ಅನ್ನಿ ಸರ್. ಸೊ ಈಗ ನಾವು ವೈಜ್ಞಾನಿಕವಾಗಿ ಮುಂದುವರಿತಾ ಹೋದಾಗ ಹಳೆಯ ಆಚಾರಗಳ ಕೆಲವೊಂದು ಸುಳ್ಳುಗಳು, ಸುಮಾರು ಸುಳ್ಳುಗಳೇ ಜಾಸ್ತಿ ಇವೆ. ಅದ್ರಲ್ಲ ಅವನ್ನ ನೀವು ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ನಾವು ಮೂಢನಂಬಿಕೆಗಳನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ರೀತಿಯಾದಂತಹ ಆಚರಣೆಗಳಿದ್ದು ನಾವು ಹೇಳ್ತೇವೆ ನಿಮಗೆ. ಈಗ ನೀವು ಜನಗಳಿಗೆ ನೀವು ಒಂಥರ ತಪ್ಪುದಾರಿ ತಿರ್ಸ್ತೀನಿ ನಾವು ಹೇಳ್ಬೋದು. ನಾವು ಇಂಥ ಟೈಮ್ನಲ್ಲಿ ಆಹಾರವನ್ನು ತಿನ್ನಬೇಡಿ ಅಂತ ಹೇಳ್ತೀವಿ, ನೀವು ತಿನ್ನಿ ಅಂತ ಹೇಳ್ತೀವಿ. ನಿಮ್ ಕರ್ಮ, ನೀವು ತಿನ್ಕೊಳ್ಳಿ. ನಾವು ತಿನ್ನಲ್ಲ, ನಾವು ತಿನ್ನಲ್ಲ, ನಾವು ಅದನ್ನ ಒಪ್ಪಲ್ಲ, ನಾವು ಮಾಡಲ್ಲ. ನೀವು ಒಪ್ತೀರಿ, ನೀವು ಮಾಡ್ಕೊಳ್ಳಿ. ಆಮೇಲೆ ನಾವು ಇನ್ನೊಂದು ಹೇಳ್ತೇವೆ, ಪ್ರತಿಯೊಂದು ಹೇಳುವಂಥದ್ದು ಇದೇನೆ, ಯಾವುದೇ ಒಂದು ಪ್ರಭಾವಗಳು ತಕ್ಷಣವೇ ಆಗೋದಿಲ್ಲ. ಆ ಪ್ರಭಾವಗಳು ಬೀಳಕ್ಕೆ ಸಮಯಗಳು ಬೀಳುತ್ತೆ. ಆಮೇಲೆ ನೀವು ಅದನ್ನ ನೀವು ಮಾಡ್ಕೊಳ್ಳಿ. ಪಾಪ ಬೇರೆಯವ್ರನ್ನ ಸಮಸ್ಯೆಗೆ ದೂಡ್ತೀರಿ. ನಾನು ಹೇಳೋದು ಇನ್ನೊಬ್ರನ್ನ ಹಳ್ಳಕ್ ನುಗ್ತೀರಿ. ಒಂದು ಭಾರತ, ನಮ್ಮ ತಿಪ್ಪೆಗುಂಡಿನಲ್ಲಿ ಆಧ್ಯಾತ್ಮಿಕ ಒಂದು ಬುಡಕಟ್ಟು ಅಧ್ಯಾತ್ಮ ಬೇರೆ, ಅದನ್ನ ನಾವು ಒಂದು ನಂಬಿಕೆಯಿಂದ ಬಂದಿದ್ದೇವೆ. ನಾವು ಇವತ್ತು ತಿರುಪತಿ ದೇವಸ್ಥಾನ ಏನಕ್ಕೆ ತೆಗಿತಿಲ್ಲ ಅಂದ್ರೆ ನಮ್ದು ನಂಬಿಕೆ. ಧರ್ಮಸ್ಥಳ ದೇವಸ್ಥಾನ ಏನಕ್ಕೆ ತೆಗಿತಿಲ್ಲ ಅಂದ್ರೆ ನಂಬಿಕೆ. ನಂಬಿಕೆ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಗ್ರಹಣದ ಬಗ್ಗೆ ಅಪ್ಡೇಟ್ ಜೊತೆಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಮಗ, ಆರ್ ಯು ಶೋರ್? ನ್ಯೂಸ್ 18